ನೀವು ಈಗ ಏನು ತೊಗೊಳಕ್ ಬಂದಿರಿ ಹೇಳ್ರಿ? ತಿಂಡಿ ತೊಗೊಳೋಣ ಅಂತ ಬಂದೆ. ಅದೇ ಇಷ್ಟು ಬೇಗ ಎಲ್ಲಿ ತೆಗೆದು ಬಾಗ್ಲಾಕಿತ್ತು ನೋಡಿ. ಇನ್ನೂ ತಗೋತೀನಿ ಕೊಡು ನೋಡು ಹೆಂಗೈತೆ ಪ್ಲೇಸ್ ಹೆಂಗೈತಿ? ಹೊಡಿತೈತೆ ಸರಿ. ಇಂಥ ಬಿಸಿಲಲ್ಲಿ ಇವ್ರು ಫೋಟೋ ಶೂಟ್ ಮಾಡ್ತೀವಿ. ಮೊನ್ನೆ ಒಂದು ವಿಡಿಯೋ ಮಾಡಿದ್ರಿ ಇದನ್ನೇ ಯಾರು ನಾನು ಒಂದು ರೀಲ್ಸ್ ಕಲ್ಲು ನೋಡ್ರಿ ಇದು ಹೆಂಗೈತೆ ಅಂತೇಳಿ. ಇದು ಹೇಳಿ ಮಾಡಿಸಿ ಊರಿಗೆ ಹೋಗ್ಬಿಡ್ರಿ. ಪಲಾವ್ ತೊಗೊಂಡು 3 ಜನ ಶೇರ್ ಮಾಡೋದು. ಮತ್ತೊಬ್ರಿಗೆ ಅಷ್ಟೊಂದು ತಿನ್ನೋಕ್ಕಾಗಲ್ಲ ಅಂತ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ BH ಕನ್ನಡ ವ್ಲಾಗ್ ಚಾನಲ್. ನಿನ್ನೆ ವ್ಲಾಗಲ್ಲೇ ಹೇಳಿದ್ದೆ ನಾಳೆ ಊರಿಗೆ ಹೋಗ್ತಾ ಇದ್ದೀವಿ ಅಂತೇಳಿ. ಹಂಗಾಗಿ ಬೆಳಿಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಆಗೈತಿ. ಬನ್ನಿ ಇವತ್ತು ಊರ ಜರ್ನಿ ಹೆಂಗಾಗುತ್ತೆ ಅಂತೇಳಿ ಹೋಗ್ತಾ ನಿಮ್ಮ ಜೊತೆಲಿ ವೀಡಿಯೋನ ಶೇರ್ ಮಾಡ್ತಾ ಹೋಗ್ತೀನಿ. ಫೈನಲಿ ಎಲ್ಲ ರೆಡಿ ಆಗಿದ್ದೀವಿ. ಬೆಳಿಗ್ಗೆ ಬೇಗನೆ ಅಂದ್ಕೊಂಡ್ರು ಆಲ್ರೆಡಿ ಟೈಮು 7 ಗಂಟೆ ಆಗೇ ಹೋಯಿತು. ಲೇಟ್ ಆಯಿತು, ಬೈತಾ ಇದ್ದಾರೆ. ಬರೀ ಪಟ ಅಂತ ರೆಡಿಯಾಗಿ ಹೊರಡೋಣ. ಫ್ರೆಂಡ್ಸ್ ರೆಡಿ ಆಗಿದ್ದಾರೆ, ಹೋಗೋಣ ಅರ್ಜೆಂಟ್ ಅಂತ. ನಾನು ಈ ಥರದ್ದು ಇದನ್ನ ಹಾಕ್ಕೊಂಡಿನಿ. ಎಷ್ಟೊಂದು ದಿವಸ ಆಯ್ತು ಹಾಕ್ಕೊಂಡಿರಲಿಲ್ಲ, ಅದಕ್ಕೆ ಇದನ್ನ ಹಾಕ್ಕೊಂಡಿದ್ದೆ ವಾಪಸ್. ಸರಿ ಮಾಡಿ. ಇನ್ನೊಂದು ವಾರ ಮನೆಗೆ ಬಾಯ್ ಹೇಳೋದು. ಹೋಗು, ಒಂದು ಕೈಯಾಗ ಏನಾರ ಇಟ್ಕೊಂಡು ಸ್ಲಿಪ್ಪರ್ ಅದ್ರ ಜೊತೆಗೆ ಹೋಗಿ. ನೀವು ಈಗ ಏನು ತೊಗೊಳಕ್ ಬಂದಿರಿ ಹೇಳ್ರಿ? ತಿಂಡಿ ತೊಗೊಳೋಣ ಅಂತ ಬಂದೆ. ಮತ್ತೆ ಯಾಕೆ ತಿರುಗಿಸಿದ್ರಿ? ಯಾಕೆ ಮತ್ತೆ ಮೂಡ್ ಚೇಂಜ್ ಆಯ್ತು. ಲೇಟಾಗಿ ತಿಂತೀವಲ್ಲ. ಲೇಟ್ ಆಗುತ್ತೆ. ಟೈಮ್ ಆಗಲ್ಲ, ಆಲ್ರೆಡಿ 7:58 8 ಟೈಮು. ಬಟ್ ತೊಗೊಂತೇನು ಬೇಡಪ್ಪ, ಏನು ಮಾಡಕ್ಕೆ ಏನು ತೊಗೊಂತಿದ್ರು ನೋಡಿ. ಬೇಡ, ಅಲ್ಲಿ ಯಾರ್ದಾರು ಹೋಗಿ ಹಾಕೊಳಕ್ಕೆ ನಾನೇ ಅಲ್ಲ. ಹಬ್ಬ ನೀನು ಎಷ್ಟು 2-3 ದಿನ ಆಯ್ತಲ್ಲ. ನಾನು ಇವತ್ತೇ ಭಾನುವಾರ ಅನ್ಕೊಂಡ್ಬಿಟ್ಟೀನಿ. ಓ ಜಾಣ. ಅದಕ್ಕೆ ಅವ್ರು ಫೋನ್ ಮಾಡ್ತಂತ ಹೇಳಿದ್ರು, ಯಾಕೆ ಮಾಡಲಿಲ್ಲ ಅಂದ್ರೆ ಧನ್ವಂತರಿ ಮೆಡಿಕಲ್ ಐತಲ್ಲ, ಅಲ್ಲಿ ಹೋಗಿ ಬರ್ಬೇಕಾಗದ. ಈಗ ಕಡೆ ಮುಂದೆ ಫಸ್ಟ್ ಹೋಗಿದ್ದಲ್ಲ ಅಲ್ಲಿಗೆ. ಕಾಮಗಾರಿ ನಡೆದಿತ್ತು ರೋಡು, ತಿರ್ಗಿ ಅಲ್ಲಿ ಬರ್ಬೇಕಾಗದು. ಜಾಗ ಇಲ್ಲ ಹೋಗಕ್ಕ. ಸುತ್ತ ಕರ್ಕೊಂಡು ಹೊಂಟೀವಿ ತಿಂಡಿ ತರಕಂತೇಳಿ. ಊರೊಳಗೆ ಹೋಗಿ ವಾಪಸ್ ಮನಸ್ಸು ಚೇಂಜ್ ಮಾಡಿಕೊಂಡು ಬಂದಿರೋದು ಯಜಮಾನ್ರು. ಫಸ್ಟ್ ಏನಾಯಿತು ಅಂತಂದ್ರೆ, ಬೇರೆ ಕಡೆ ನಾವು ಹೋಗೋ ದಾರಿಲಿ ಫಸ್ಟು ಹೋಗೋ ರೂಟು ಚೆನ್ನಾಗಿತ್ತು. ಎಲ್ಲ ಊರುಗಳ ಮೇಲೆ ಹೋಗ್ತಿದ್ವಿ. ಮೊಸರಿನ ಪ್ಯಾಕೆಟ ಮಜ್ಜಿಗೆ ತೊಗೊಳ. ಮಜ್ಜಿಗೆ ತೊಗೋತಿರ್ತು ಎಲ್ಲ ಮೊಸರಿನ ಪ್ಯಾಕೆಟ್. ಈಗೆಲ್ಲಿ ತೆಗೋತಿರ್ತೀರಿ ಇಷ್ಟು ಬೇಗ ಡೈರಿ? ಅದೇ ಇಷ್ಟು ಬೇಗ ಎಲ್ಲಿ ತೆಗೆದಿರ್ತೀವಿ. ಈಗೇನಿದು ಬರೀ ಟೀ ಸ್ಟಾಲ್ ಅಷ್ಟೇ ಓಪನ್ ಇದೆ. ಇಲ್ಲೆಲ್ಲ ಒಂದು ಸೊಳ್ಳೆ ಸೇರ್ಕೊಂಡೈತೆ ಅನ್ಸುತ್ತೆ, ನಂಗೆ ಕಡಿತಾ ಇತ್ತು ಕಾರಡಿಕ್ಕೆ. ಇಲ್ಲ ಸ್ವಲ್ಪ ಎಲ್ಲರೂ ಹೋದ್ಮೇಲೆ ಸ್ವಲ್ಪ ನಿಲ್ಲಿಸಿ ಕಾರ್ ಡೋರ್ ತೆಗೆದುಬಿಡ್ಬೇಕು. ಕಾಲಡಿಕೆಲ್ಲ ಸೇರ್ಕೊಂಡೈತಿ. ಒಂದು ಸಣ್ಣ ಸೊಳ್ಳೆ ಸೇರಿಕೊಂಡು ನಂಗೆ ಜ್ಯೋತಿ ಆಗ್ತೈತಿ. ಆ ಟೈಲ್ಸ್ ಅಂಗಡಿ ತೋರಿಸ್ಲೇ ನಿನಗೆ? ಅಲ್ಲಿ ಮುಂದೆ ಅಲ್ಲೇ ಐತೆ ನೋಡ್ರಿ, ತೋರಿಸ್ತೀನಿ ಅಂತ ಮಾಡು. ಇಲ್ಲೇ ಮುಂದೆ ಟೈಲ್ಸ್ ಅಂಗಡಿ. ಅದೇ ಹೇಳಿದ್ನಲ್ಲ ಮೊನ್ನೆ ಇಲ್ಲೇ ನೋಡಿದ್ರಿ ಅಂತ ಹೇಳಿ. ಚೆನ್ನಾಗಿದಾವೆ ಕಲೆಕ್ಷನ್ನು. ಇಲ್ಲೇ ಎಲ್ಲ ಇರಂಗೆ ಐತೆ. ಎಲ್ಲೈತೆ ಗೊತ್ತಿಲ್ಲ. ಮನಸ್ಸು ಚೇಂಜ್ ಆಯ್ತಂತೆ ತಿಂಡಿ. ಹಾಗಾಗಿ ಮತ್ತೆ ವಾಪಸ್ ಕಾರ್ನ ಉಳಿಸ್ಕೊಂಡು ಊರಿಗೆ ಹೋಗೋ ರೂಟ್ನ ಹಿಡಿದಿದ್ದೀವಿ. ಈಗ ಇದೆ ನೋಡ್ರಿ, ಮಾತಾಜಿ ಟೈಲ್ಸ್. ಬರೀ ಹೋಗಮಂತ. ಟೈಮ್ ಅಂತೂ ಆಗೈತೆ ಆಲ್ರೆಡಿ, ಓವರ್ ಆಗೈತೆ. ಒಂಚೂರು AC ಹಾಕಿದ್ದೇನಪ್ಪಿ, ಗಂಟೆ ಐತಿ. ಈಗ ಯಾಕೆ AC ಹಾಕ್ತೀವಿ ಮರಯ್ಯ? ಬಿಸಿಲ ಹಾಕೊಂಡ್ರೆ ಓಕೆ ಅನ್ನನಪ್ಪ. ಈ ಹೊರಗೆ ನೋಡಿ ಹೆಂಗೆ ಬಂದಕ್ಕೆ ಹೋದಂಗೆ ಆಗೈತಿ. ನೀನಿದ್ರೆ ಇಂಜಿನ್ ಹೀಟ್ ಇರುತ್ತಲ್ಲ, ಹೀಟ್ ಆಗುತ್ತಲ್ಲ. ಎಷ್ಟು ಟೈಮ್ ಆಗಿಬಿಟ್ಟಿದೆ ಫಸ್ಟನ್ನು? ಇಲ್ಲ, ನೀವು ಎಷ್ಟು ಸತಿ ಆದರೆ ಸ್ವಲ್ಪ ಬೇಗ ಹೋಗ್ತಿದ್ವಿ. ಈ ಸತಿ ಸ್ವಲ್ಪ ಟೈಮ್ ಆಯಿತು, ಜಾಸ್ತಿ ಆಯ್ತು ಸ್ವಲ್ಪ ಟೈಮ್. ನೀರಡಿಕೆ ಆಯ್ತಾ ಫ್ರೆಂಡ್ಸ್? ಟೈಮ್ ಬಂದು 9 ಆಗೈತಿ. ನನಗಂತೂ ಫುಲ್ ವಾಮಿಟ್ ಬಂದಂಗೆ ಆಗತೈತಿ. ಯಾಕಂದ್ರೆ ಇವತ್ತು ಒಂಥರ ಹೆಂಗೆ ಆಗುತ್ತೆ, ಹೊಟ್ಟೆ ತುಳಿಸ್ದಂಗೆ ಆಗುತ್ತದೆ ನನಗೆ. ನಂಗೆ ಆಗ್ತಾ ಇಲ್ಲ ಅವಾಗಿಂದನೂ.
ಗೊತ್ತಿಲ್ಲ, ಫೀಲ್ ವಾಮಿಟ್ ಬಂದಂಗೆ ಆಗುತ್ತೈತಿ. ಕಡಲೆ ಬೀಜ ಕೊಡಿಸ್ತೀನಿ, ತಿಂತ್ಯಾ? ಬೆಳಗ್ಗೆ ಕಡಲೆ ಬೀಜ ತಿಂತಾರೆ ಯಾರು? ತಟ್ಟೆ ಇಡ್ಲಿ ಬೇಡ ಬೇಡ. ಎಲ್ಲಿ ವಾಮಿಟ್ ಮಾಡ್ಕೊಳ್ಳೋದನ್ನ ಸಮಾಧಾನ ಇಲ್ಲ ಅನ್ಸುತ್ತೆ ನನಗೆ. ವಡಾಪಾವ್ ತಿಂತಾರೆ ಬೆಳಗ್ಗೆ. ಕೋಳಿ ಕೊಡಿಸಿದ ಹಿಡ್ಕೊ ಹಾಕ್ಯಾನ. ಕೋಳಿ ಬರೀ ಕೋಳಿ ಕೊಡ್ಸಿದ್ರೆ ಬೇಡ, ಕೋಳಿ ಕೊಯ್ಸ್ತಾ ಏನು ಕೋಳಿ ಸರಿ ಕೊಡ್ಸ್ಬಿಟ್ಟು ದೋಸ್ಗೋ. ಮಾತಾಡಕ್ ಆಗ್ತಿಲ್ಲ ನಾನು ಕರೆಕ್ಟಾಗಿ. ಒಂದು ಸ್ವಲ್ಪ ಹೆಂಗೆ ಆಗಕತ್ತೈತಿ ಈ ಸತಿ. ಯಾಕೆ ಒಂದೊಂದ್ ಸತಿ ಏನಾಗುತ್ತೋ ಗೊತ್ತಿಲ್ಲ. ಒಂದೊಂದ್ ಸತಿ ಏನೂ ಆಗಿರಲ್ಲ, ಆರಾಮಾಗಿರ್ತೀನಿ. ಒಂದೊಂದ್ ಸತಿ ಫುಲ್ ತ್ರಾಸಾಗಿ ಸ್ಟಾರ್ಟ್ ಆಗ್ಬಿಡುತ್ತೆ. ಯಾವ ಊರಿದು? ಇದು ಉಳಿಯಾರು. ನೆಕ್ಸ್ಟ್ ಇದು ಬಿಟ್ರೆ ಹಿರಿಯೂರು. ಎಳ್ನೀರು ಕುಡಿತೇನ? ಎಳ್ನೀರು ಕೊಡಿಸ್ಬೇಕಾರೆ ಕುಡಿತೀವಿ. ವಾಮಿಟ್ ಆಗಲಿಲ್ಲ ಅದು? ಇಲ್ಲ. ಎಳ್ನೀರು ಕುಡಿತೀವಿ. ಯಾಕೋ ಸಂಟ ಸಿಕ್ಕಾಬಿಟ್ಟೆ. ಯಾಕಿದು ಇಷ್ಟೊಂದು ಕಪ್ಪ ಮುಖ ಸರಿ ಹೆಂಗಂತ 60 ಚೆನ್ನಾಗಿದೆ, ಒಳ್ಳೆ. ಕುಡ್ದ ನೀನು? ಇಲ್ಲ ಕುಡಿ, ಇನ್ನೂ ತೊಗೋತೀನಿ. ಕೊಡು ನೋಡು. ತೊಗೋಬೋದಾ? 60 ರೂಪಾಯಿ ತೋರಮ್ಮ. ಯಾಕೆ ಹೇಳಿ 60 ರೂಪಾಯಿ ನೋಡ್ರಿ ಒಂದು ಎಳ್ನೀರು. ಪರವಾಗಿಲ್ಲ, ತಕ್ಕ ಮಟ್ಟಿಗೆ ಇದ್ದಾವೆ. ತೀರಾ ಅಂತ ಪರಿ ಏನು ಅಷ್ಟೊಂದು ಚೆನ್ನಾಗಿದಾವೆ ಅಂತಲ್ಲ. ಸೋರ್ತೈತಿ ಹೆಂಗೆ ಹೊಡೆದ್ಕೊಟ್ರು. ಯಾವ ಬಸ್ ಸ್ಟ್ಯಾಂಡ್ ನಮ್ಮ ಇದು? ಹುಬ್ಬಳ್ಳಿ? ಉಳಿಯಾರ ಅಂತ ಹೇಳಿದ್ರಲ್ಲ, ಹುಬ್ಬಳ್ಳಿ ಅಂತ. ನೀ ಹುಬ್ಬಳ್ಳಿ ಯಾಕೆ ಇಲ್ಲಿ ಬರುತ್ತೆ? ಅಲ್ಲಿ ಉಳಿಯಾರ ನಯನ ಕುಡಿಯಮ್ಮ, ಸೂಪರ್ ಐತಿ ನಾವು. ಸಾಕಪ್ಪಿ, ಸಾಕು ತಿಂತಡಿ. ಹಂಗೆ ಅಷ್ಟೇ, ನಂಗೆ ಸಾಕು. ನಂಗೆ ಒಂದು ಪೂರ್ತಿ ಕುಡಿಯೋಕ್ಕಾಗಲ್ಲ. ಯಾಕೋ ಸರಿ ಇದಾಗ್ತೈತಿ, ಹೊಟ್ಟೆ ಒಂಥರ ಆಗ್ತೈತಿ. ನಂಗೆ ಸಾಕು. ನಾನು ಕುಡಿ, ಆದ್ರೂ ಪರವಾಗಿಲ್ಲ ಕುಡಿದ್ಬಿಡು. ಏನಾಗಲ್ಲ, ಕೋಲ್ಡ್ ಆಗಿ ಕುಡಿ. ಇಲ್ಲಿ ನನ್ನ ಮೇಲೆ ಚಲ್ತೀರಿ ನೀವು. ನೋಡು ಬಟ್ಟೆ ಮ್ಯಾಗ ತೋನೇನ ಅದು ಬಿಡ್ತು. ಸಾಕು, ನಂಗೆ ಯಾಕೋ ಕುಡಿಯೋಕೆ ಆಗ್ತಾ ಇಲ್ಲ. ಸಾಕಾ? ನಾನು ನಿಂಗೆ ನೀವು ಸ್ವಲ್ಪ ಗಂಜಿ ಕೊಡಿದ್ದೀನಿ. ಗೊತ್ತಿಲ್ಲ ಅರಿ ಇದನ್ನ ಕೊಡ್ರಿ ನಮಗೆ. ಹಾಂ, ಇನ್ನೂ ಸ್ವಲ್ಪ ಕುಡ್ಕೊಡ್ತೀಯಾ? ಚೆನ್ನಾಗಿದ್ದು ಗಂಜಿ. ಇದು ಕುಡಿತೀನಿ. ಕುಡಿ ಕುಡಿ. ಗಂಜಿ ಚೆನ್ನಾಗಿತ್ತು, ಗಂಜಿ ತಗೋರಿ. ಚೆನ್ನಾಗಿತ್ತು ಗಂಜಿ. ಕುಡಿ ಕುಡಿ. ಆಗ್ತಾ ಇಲ್ಲ ನಂಗೆ ಯಾಕೋ. ಕುಡಿ ಕೊಡು. ಇದಾದ್ರಾಗ ಬಿಡಿ, ಪಟ ಪಟ. ಯಾಕೆ ಬ್ಯಾಡ್ವಾ ನಾನು ನಿನಗೆ? ನಿಂಗೆ ಬ್ಯಾಡ್ವಾ? ನೀನಾರು ಎಷ್ಟು ಕುಡಿತೇನ? ನಂಗೆ ಸಾಕು. ನಂಗೆ ಏನೂ ಬೇಡವೇ ಬೇಡ. ನಂಗೆ ಯಾಕೆ ಈಗ ಮತ್ತೊಳ್ಳೆ ವಾಮಿಟ್ ಬಂದಂಗೆ ಆಕತ್ತು. ಕುಡಿಯೋಕೆ ಆಗ್ತಾ ಇಲ್ಲ ನನ್ನ ಕಡೆಯಿಂದ ಏನು. ಬೇಡ ಬೇಡ. ಸರಿಯಾದ ಕೆಲಸಕ್ಕೆ ಬಂದಿದ್ದೆ, ಗಾಡಿ ಕರ್ಕೊಂಡೋಯ್ದೆ. ಯಾಕೆ ಇಲ್ಲ, ನಾಳೆ ಬರ್ತಾನೆ. ಗಂಜಿ ಚೆನ್ನಾಗಿದೆ. ನಾಳೆ ಬರ್ತಾನೆ. ತಗೋತಿದ್ದು ಇನ್ನ ಕುಡಿತಿದ್ಯೇನು? ಎಲ್ಲ ಕುಡಿದು ಮುಗಿಸಿರಿ ಇನ್ನು ನಯನ. ಸಾಕೈತೆ. ಹೌದಾ? ಎಳ್ನೀರು ಕುಂತ ಗಂಜಿನೇ ಬಿಟ್ರಿ. ಸಾಕ್ಬಿಡು, ತಗ್ಬಿಡೋದು. ತಗ್ಬಿಡು ಸಾಕು. ಏನ ತೆಗೆದ್ಬಿಡು. ತಿಂತೀರಾ ಇವ್ರಲ್ಲೇ? ಹೆಂಗೈತೆ ಪ್ಲೇಸ್? ಹೆಂಗೈತಿ? ಚೆನ್ನಾಗೈತೆ. ನೆಟ್ವರ್ಕ್ ಇಲ್ಲ, ಫುಲ್ಲು ಎಲ್ಲ ಗುಡ್ಡ
ಅಂತ ಸ್ವಲ್ಪ ಹೊತ್ತು ನಿಲ್ಸಿದೀವಿ. ಹ್ಞೂ ಹ್ಞೂ ಇಂಜಿನ್ ಅಲ್ಲೇ ಅದ ಮತ್ತು ಇಂಜಿನ್ ಪೂರ್ತಿ ಅಲ್ಲೇ ಇರೋದು ಹಾಂ ಬೇಡನಾ ಬಿಸಿಲು ಹೊಡಿತೈತೆ ಸರಿಯಾಗಿ. ಇಂಥ ಬಿಸಿಲಲ್ಲಿ ಇವ್ರು ಫೋಟೋ ಶೂಟ್ ಮಾಡ್ತಿದ್ದಾರೆ. ಈ ಕಡೆ ನಿಂತ್ಕೊಳ್ಳಮ್ಮ. ಅಯ್ಯ ಅಲ್ಲೆಲ್ಲಿ ಕಾರ್ ಐತಿ ನಿಮ್ದು? ಕಾರ್ ಎಲ್ಲಿ ಐತಿ? ಇಲ್ಲಿ ಅಲ್ಲಿ ಹಿಂದ್ಗಡೆ ಇದು ಕ್ಯಾಪ್ಚರ್ ಆಗಬೇಕು ಅಷ್ಟೇ. ರೋಡಾ? ನಂಗೆ ತ್ರಾಸ ಆಗ್ತೈತಿ. ಇವರು ಫೋಟೋ ಶೂಟ್ ನಡೆಸ್ಯಾರ, ನಾ ಸುಮ್ಮ ಅಡ್ಡಾಡಕತ್ತೀನಿ ನೋಡ್ರಿ. ಗಾಳಿ ತೊಗೊಂಡ್ರಾಯ್ತು ಒಂಚೂರು ಅಂತೇಳಿ. ನೋಡ್ರಿ ಇಲ್ಲಿ ಮಗಳಿಗೆ ಫೋಟೋ ಶೂಟ್ ಹೆಂಗೆ ನಡೆದಿದೆ ಅಂತೇಳಿ. ಹಬ್ಬ ಹಬ್ಬ ಹಬ್ಬ. ಚೆನ್ನಾಗಿತ್ತು ಒಂಥರ ರೋಡ್. ಚೆನ್ನಾಗಿ ಗೊತ್ತಾ? ಇಬ್ಬರು ಸೇರಂತಿಗೆ ಇಲ್ಲಿ ನಿಂತಾರೆ ಇಬ್ಬರು. ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದ್ರಿ ಇದನ್ನೇ. ಯಾರು? ನಾನು ಒಂದು ರೀಲ್ ನೋಡಿದೆ ಯಾವುದೋ ಒಂದು ಇದೇ ರೋಡ್ನೇ ವಿಡಿಯೋ ಮಾಡಿ ಬಿಟ್ರು. ಅಮ್ಮ ಇಲ್ಲೊಂದು ರೀಲ್ಸ್ ಮಾಡ್ಬೇಕು ಕಣಮ್ಮ. ಸಾಕಲ್ಲ ಕಾಣಿಸ್ತೈತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ. ಇಲ್ಲಿ ಸ್ಟಾಪ್ ಮಾಡಂಗಿಲ್ಲ ಏನ್ರಿ? ಮಾಡ್ಬೋದು. ಸ್ಟಾಪ್ ಮಾಡಿ ನೋಡಿ ಫ್ರೆಂಡ್ಸ್. ಕಲ್ಲು ನೋಡ್ರಿ ಇದು ಹೆಂಗೈತೆ ಅಂತೇಳಿ. ಇದು ನೀರು ಹರಿದರ್ದು ಹಿಂಗೆ ಆಗೈತಿ ಏನ್ರಿ ಇದು? ಹಾಂ ಮತ್ತೆ ಮಣ್ಣು ಕೆರೆ ಇರೋದು ಹಂಗದು, ಕಲ್ಲಿರೋದೇ ಹಂಗ ಇರೋದು ಹಂಗೆ ಭೂಮಿ ಒಳಗೆ. ನೋಡಲ್ಲಿ ಎಲ್ಲ ಅಲ್ಲ ಅದೇ ಹೇಳಿದ್ದು ನಾನು. ಫೋನ್ನಾಗ ಹೆಂಗೆ ಕಾಣಿಸಾಕತ್ತೈತೆ ಗೊತ್ತಿಲ್ಲ. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ ಇದು ನೋಡೋಕೆ ಕುಂತಲ್ಲ. ಏನು ಒಳ್ಳೆ ಸ್ಟೈಲಿಶ್ ಆಗಿ ಡಿಸೈನ್ ಮಾಡಿದ ಥರ ಕಾಣಿಸುತ್ತೆ. ಕಾಣಿಸುತ್ತೆ. ಆ ಕಡೆ ಅಲ್ಲಿ ಸತ್ತರು ಅಯ್ಯೋ ಹೌದಲ್ಲ, ಎಷ್ಟು ಚೆನ್ನಾಗಿತ್ತು ನೋಡೋದು. ಕೈಯಿಂದ ಡಿಸೈನ್ ಮಾಡಿದ್ರಪ್ಪ. ಅಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿತ್ತಲ್ಲಿ. ಹಾಂ ಮಾಡ್ಕೊಂತಿದ್ರು. ಸರಿಯಪ್ಪ, ಅದು ಹೆಂಗೈತು ಡಿಸೈನ್? ಹೇಳಿ ಮಾಡಿಸಿದ್ರನಪ್ಪ ಅನ್ಬೇಕು. ಅಮ್ಮ ನ್ಯಾಚುರಲ್ ಇರೋದದು. ರೋಡಿಗೋಸ್ಕರ ಕೊರ್ದಾರ ಅವರು. ಆಮೇಲೆ ಅದು ಮಳೆ ನೀರು ಬಿದ್ದು 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 ಆ ಥರ ಒಳಗಿರೋ ಮಣ್ಣೆಲ್ಲ ಹರ್ಕೊಂಡ್ಬಂದೈತಿ. ಕೊಚ್ಚೋಗಿ ಆ ಥರ ಡಿಸೈನ್ ಆಯ್ತು. ಗಟ್ಟಿ ಇರೋದು ಮಾತ್ರ ಹೆಂಗೆ ಕಾಣಿಸುತ್ತೆ ನೋಡಿ. ಆ ಕಡೆ ಅದೇ ಅಲ್ಲಿ ನೋಡೋಕೆ ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನೋಡಿ ಹಂಗೆ ನಡ್ಕೊಂತ ಹೋಗ್ಬಿಡ್ರಿ ಹಂಗೆ. ಚೆನ್ನಾಗಿ ಕಾಣಿಸುತ್ತಲ್ವಾ? ಹಾಂ ಇದೇ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲ ನಡ್ಕೊಂಡು ಹೋಗ್ಬಿಡ್ರಿ ಹಂಗೆ. ಊರಿಗೆ ಹೋಗ್ಬಿಡ್ರಿ. ನೀವು ತಗೋರಿ, ನಾವು ಆಮೇಲೆ ತಗೋತೀವಿ. ಮಸಾಲ ದೋಸೆ ಪೂರಿ ಬಂತು ನೋಡೋಣ. ತಡಿ ತಡಿ. ಇಲ್ಲ ಬೆಂದಿರ್ಬೇಕು, ಕಲರ್ ಆಗಿರ್ಬೇಕು. ಎಣ್ಣೆ ನೋಡಿ ಹೆಂಗೆ ತಪ್ಪ ಅಂತಿದ್ರು. ಗೈಸ್ ಬನ್ನಿ, ಬಿಸಿ ಬಿಸಿ ಮಸಾಲೆ ದೋಸೆ, ವಡೆ, ಪೂರಿ ನಾಷ್ಟ ಮಾಡಾಕತ್ತೀವಿ. ನಮ್ಮ ಮನೆಯವರು ನೈನಾ ಪೂರಿ ತೊಗೊಂಡಾರ, ನಾನು ಮಸಾಲೆ ದೋಸೆ ವಡೆ ತೊಗೊಂಡಿದ್ದೀನಿ. ಸ್ವಲ್ಪ ಆಯಿಲ್ ಜಾಸ್ತಿ ಅಂತ ಅನ್ನಿಸ್ತು, ಅವ್ರು ಹಂಗೆ ತಿಂತಿದ್ದಾರೆ. ನಾನು ಮಸಾಲೆ ದೋಸೆ ತೊಗೊಂಡಿದ್ದೀನಿ. ಪಲಾವ್ ತೊಗೊಂಡು ಬರ್ತೀನಿ. 3 ಜನ ಶೇರ್ ಮಾಡೋದು. ಶೇರ್ ಮಾಡಿದ್ವಿ ನಮಗೆ. ಮತ್ತೊಬ್ರಿಗೆ ಅಷ್ಟೊಂದು ತಿನ್ನೋಕ್ಕಾಗಲ್ಲ ಅಂತ. ನಿನ್ನೆ ತಿಂದಲ್ಲ ಪಲಾವ್ ಮನ್ಯಾಗ. ರೀ ಇದು ಅವಾಗ ಬಂದಾಗ ಬೇರೆ ಏನೋ ಮಾಡಿದ್ರಲ್ಲ. ಇನ್ನ ಕೆಲಸ ನಡೆದತ್ತ ಅವಾಗ. ಈಗ ಸಾಯಿಬಾಬಾನ ಟೆಂಪಲ್ ಮಾಡ್ಯಾರ. ಅದಕ್ಕೆ ಟ್ರಾಫಿಕ್ ಆಗೈತೆ ನೀ ನಮ್ದು. ಒಳಗೆ ಚೆನ್ನಾಗಿ ಮಾಡ್ಯಾರ ನೋಡ್ರಿ. ಕಾಣಿಸ್ತಿಲ್ಲ ಬಟ್ ಇಲ್ಲೇ ಇವಾಗ ಸಾಯಿಬಾಬಾ ಕಾಣಿಸ್ತೈತೆ ನೋಡ್ರಿ. ಬಸವಣ್ಣ ಐತಿ.
ಬಸವಣ್ಣ ಐತಾ ಎಲ್ಲ ಐತಿ ಅಲ್ಲ ಏನು ವಿಚಿತ್ರ ಅವ್ರಿ ಅದು ಟ್ರಾಫಿಕ್ ಇದು ಗುಡಿ ಮೇಲೆ ಬಸವಣ್ಣ ಐತಿ ನೋಡ್ರಿ ಅಲ್ಲಿ ಟ್ರಾಫಿಕ್ ನೋಡ್ರಿ ಆ ನಮ್ನೆ ಐತೆ ಅಂತೇಳಿ ಇದೇ ಫಸ್ಟ್ ನೋಡಿ ಈ ರೇಂಜಿಗೆ ಈ ರೋಡ್ ಹೌದು ಈ ಟ್ರಾಫಿಕ್ ರೋಡಿಗೆ ಜಾಸ್ತಿ ಇರಲಿಲ್ಲ ಎಷ್ಟು 1 2 3 4 5 6 7 ಲೇಯರ್ ಹೋಗ್ತಾ ಐತಿ 7 ಹೋದ್ರೂ ಅಷ್ಟು ಇದೈತಿ ನೋಡಿ ಟ್ರಾಫಿಕ್ ನೋಡ್ರಿ ಅಲ್ಲಿಂದ ಬರತ್ತೀವಲ್ಲ ಈ ಪೂರ ಅಲ್ಲಿಂದನೂ ಇದು ಇಷ್ಟ ಐತಿ ಟ್ರಾಫಿಕ್ ಕಿಲೋಮೀಟರ್ ಇಂದ ಅಂದ್ರೆ ಹಬ್ಬಕ್ಕೆ ಹೋಗೋರಲ್ಲ ಎಲ್ಲರೂ ಜನ ಈ ರೇಂಜಿಗೆ ಮತ್ತೆ ಅಲ್ಲೇನೋ ಸ್ವಲ್ಪ ಸ್ಲೋ ಆಗೈತೆ ಕಾಣಿಸುತ್ತೆ ಬಹುಶಃ ಹಂಗಾಗೇ ಇದು ಆಗ್ತೈತೆ ಅನ್ಸುತ್ತೆ ಟ್ರಾಫಿಕ್ ಆಗ್ತೈತಿ ಗಾಡಿಗಳೆಲ್ಲ ಹೋಗ್ತದೆ ಬಿಡಪ್ಪ ಇಲ್ಲ ಇಲ್ಲ ಅಲ್ಲಿ ಸ್ವಲ್ಪ ಸ್ಲೋ ಆಗ್ತೈತೆ ಅನ್ಸುತ್ತೆ ಒಂದೇ ಹಿಂದೆ ನೋಡಮ್ಮ ಅದೇ ಹೇಳಿದ್ದು ಫುಲ್ ಟ್ರಾಫಿಕ್ ಆಗ್ತೈತಿ ಇಲ್ಲಿ ಇಲ್ಲಿ ಹಿಂದೆ ನೋಡಂಚಿರ ಹೆಂಗೆ ಟ್ರಾಫಿಕ್ ಅದೇ ಮತ್ತೆ ಅಲ್ಲಿಂದ ಹಂಗೆ ಐತಮ್ಮ ಅದು ಫುಲ್ ಟ್ರಾಫಿಕ್ ಎಲ್ಲ ಕಡೆ ನಮಗೆ ಶಾಕ್ ಆಯ್ತು ನಿಜವಾಗ್ಲೂ ನೋಡಿ ಬ್ಲ್ಯಾಕಿ ಹೆಂಗದ ನೋಡ್ರಿ ಯಾಕೋ ಸಿಕ್ಕಾಬಡೆ ಕ್ರೇಜ್ ಆಗ್ತೈತಿ ಈಗ ಬ್ಲ್ಯಾಕಿ ಹಾರಿಯರ್ ಇದೆ ಹಾರಿಯರ್ ಕಾರ್ ಬಂದ್ಮೇಲೆ ಬ್ಲ್ಯಾಕಿ ಸಖತ್ ಡಿಮ್ಯಾಂಡ್ ಬಂದಂಗೆ ಆಗೈತೆ ಬಹುಶಃ ಮುಂಚೆ ಯಾರು ಬ್ಲ್ಯಾಕ್ ತಗೊಂತಿರ್ಲಿಲ್ಲ ಕಾರ್ ಅಲ್ವೇನ್ರಿ ಈಗೆಲ್ಲ ಫುಲ್ ಟ್ರೆಂಡಲ್ಲಿ ಬ್ಲ್ಯಾಕಿನೇ ಇರೋದು ಈಗ ಎಲ್ಲಿ ನೋಡ್ತಿಲ್ಲ ಬರೀ ಕಾರ್ಗಳಿದಾವಲ್ರಿ ಇವತ್ತು GST ಪ್ರೈಸ್ ಕಡಿಮೆ ಆದ್ಮೇಲಂತರೂ ಸಿಕ್ಕಾಬಡೆ ಜನ ಕಾರ್ ತೊಗೊತಿದಾರಲ್ವ ನನಗೆ ಗೊತ್ತಿರಂಗೆ ಒಂದು 6-7 ಜನ ತೊಗೊಂಡವ್ರು ನನಗೆ ಗೊತ್ತಿರೋರು ಫ್ರೆಂಡ್ ಸರ್ಕಲ್ ಆ ಥರದ್ರಲ್ಲೆಲ್ಲ ಒಂದು 6-7 ಜನ ತೊಗೊಂಡಿದ್ದಾರೆ ಕಾರ್ GST ಕಮ್ಮಿ ಆದಮೇಲೆ ಗೈಸ್ ಜರ್ನಿ ಕಂಟಿನ್ಯೂ ಆಗುತ್ತಾ ಈ ವಿಡಿಯೋ ತುಂಬ ಲೆಂತಿ ಆಗುತ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್